ಇವತ್ತು ನಾವು ಫ್ರೂಟ್ ಆಫ್ ದ ಪ್ರಾಕ್ಟೀಸ್ ಅಂತ ಏನು ಸಾಧನೆ ಮಾಡ್ತೀವಿ ಅದರ ಫಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಗುರುಗಳು. ಪರಮ ಮಹತ್ವಂತಸ್ಯ ವಶೀಕಾರ ಪರಮಾಣು ಪರಮ ಮಹತ್ವ ಅಂತಸ್ಯ ವಶೀಕಾರ. ಯಾವಾಗ ನಾವು ಅಂತರ್ಮುಖವಾಗ್ತೀವಿ ಅವಾಗ ಏನಾಗತ್ತೆ, ಒಳಗಿನ ಆ ವಿಶಾಲವಾದ ಒಂದು ಚೈತನ್ಯದ ಬಗ್ಗೆ ಆ ಒಂದು ಸೂಕ್ಷ್ಮತೆಯ ಒಂದು ಅನುಭವ ಉಂಟಾಗತ್ತೆ. ಪರಮ ಮಹತ್ವ ಅಂದ್ರೆ ಏನು? ಚೈತನ್ಯದ ಒಂದು ವಿಶಾಲತ್ವ, ಅದು ವಿಕಸನ. ಆ ಒಳಗಡೆ ಚೈತನ್ಯ ಇದೆಯಲ್ಲ, ಅದು ವಿಕಸನ ಉಂಟಾಗುತ್ತೆ ನೋಡಿ. ತುಂಬಾ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ತುಂಬಾ ಸಂತೋಷವಾಗಿದ್ದಾಗ ನಾವ್ ಏನ್ ಮಾಡ್ತೀವಿ, ಏನೋ ಒಳಗಡೆ ಹಿಂಗೆ ಎಕ್ಸ್ಪ್ಯಾಂಡ್ ಆದಂಗೆ ಅನ್ಸುತ್ತೆ ಅಲ್ವಾ? ಅದೇ ಚೈತನ್ಯ. ತುಂಬಾ ದುಃಖದಲ್ಲಿ ಇದ್ದಾಗ ಏನೋ ಹಿಂಗೆ ಹಿಡ್ದಂಗೆ ಅನ್ಸುತ್ತೆ. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವಾಗ ಗೊತ್ತಾಗುತ್ತೆ ನಮ್ಗೆ ಚೈತನ್ಯದ ಒಂದು ಸ್ವಭಾವ ಏನು ಅಂದ್ರೆ ವಿಶಾಲವಾಗಿರುವಂಥದ್ದು, ಹಾಗೆ ಸೂಕ್ಷ್ಮತೆಯಿಂದ ಇರೋದು, ಸೂಕ್ಷ್ಮವಾಗಿರೋದು. ಅದು ಸೂಕ್ಷ್ಮದಲ್ಲಿ ಅಣುವಿನಲ್ಲಿ ಅಣುವು ಚೈತನ್ಯ, ಮಹತ್ತಲ್ಲಿ ಮಹತ್ತು. ಇದು ಉಪನಿಷತ್ತು ಹೇಳ್ತಾರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತು ಅಂತ ಉಪನಿಷತ್ತಲ್ಲಿ ಒಂದು ವಾಕ್ಯ ಇದೆ. ಗುರುಗಳು ಯಾವತ್ತು ಸ್ಕ್ರಿಪ್ಚರ್ಸ್ ಇಂದ ಆಚೆ ಹೋಗಿ ಮಾತಾಡಿಲ್ಲ. ಗುರುಗಳು ವೇದ ಉಪನಿಷತ್ತುಗಳು ಏನಿದೆ ಅದರಲ್ಲಿರೋದನ್ನೇ ನಮಗೆ ಗುರುಗಳು ದಯಪಾಲಿಸಿದ್ದಾರೆ. ಸ್ಕ್ರಿಪ್ಚರ್ಸ್ ಇಂದ ಆಚೆ ಹೋಗಿ, ಅದಕ್ಕೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತಾರೆ ಗುರುಗಳು. ಗುರು ಪರಂಪರೆಯಲ್ಲಿ ವೇದಗಳನ್ನ ಉಪನಿಷತ್ತಿನ ಅದರಿಂದ ಆಚೆ ಹೋಗಿ ಯಾವುದು ಮಾತಾಡಿಲ್ಲ. ಅಣುವಿನಲ್ಲಿ ಅಣು, ಮಹತ್ತಿನಲ್ಲಿ ಮಹತ್ತು. ಈ ಅನುಭವ ಯಾವಾಗ ಬರುತ್ತೆ ನಮಗೆ? ಮನಸ್ಸು ನಿಶ್ಚಲವಾಗಿದ್ದಾಗ, ಅಲ್ಲಿ ಇಲ್ಲಿ ಕದಲದೇ ಇದ್ದಾಗ, ಶಾಂತವಾದ ಸ್ಥಿತಿಯಲ್ಲಿ. ಆ ಸ್ಥಿತಿನ ಪವಿತ್ರವಾದ ಸ್ಥಿತಿ ಅಂತ ಕೂಡ ಹೇಳ್ತಾ ಇದ್ದಾರೆ, ಸೆರೀನ್ ಅಂತ ಹೇಳಿ, ಪವಿತ್ರವಾದ ಸ್ಥಿತಿ. ಕೇಳಿಸ್ಕೊತಾ ಇದ್ದೀರಾ ಎಲ್ರು? ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಯಾವಾಗ ದುಃಖದಲ್ಲಿರ್ತೀವಿ, ಮನಸ್ಸಲ್ಲಿ ಅಂತ ಒಂದು ತಳಮಳ, ಅವಾಗ ಮನಸ್ಸು ಎಲ್ಲ ಕಡೆ ಛಿದ್ರವಾಗಿ ಹರಡೋಗ್ಬಿಡುತ್ತೆ. ಆವಾಗ ನಮಗೆ ಈ ವಿಕಸನ ಅನ್ನೋದು ಗೊತ್ತಾಗೋದಿಲ್ಲ. ಓಕೆ? ಅಥವಾ ಆ ಚೈತನ್ಯದ ಸೂಕ್ಷ್ಮತೆ ಅವಾಗ ಗೊತ್ತಾಗಲ್ಲ ನಮಗೆ. ಇದು ಗೊತ್ತಾಗ್ಬೇಕು ಯಾವಾಗ ಅಂದ್ರೆ ಮನಸ್ಸು ಶಾಂತವಾದಾಗ, ಆ ಒಂದು ತುಂಬಾ ಸೂಕ್ಷ್ಮವಾದ ಸ್ಥಿತಿಯನ್ನ ಆ ಒಂದು ಯಾವಾಗ ನಾವು ಅನುಭವಿಸ್ತೀವಿ ಅಂದ್ರೆ, ಮನಸ್ಸಿಗೆ ನೋಡಿ ಎರಡು ಗುಣಗಳಿದೆ ಆ ಚೈತನ್ಯಕ್ಕೆ. ಒಂದು ಸೂಕ್ಷ್ಮತೆ, ಇನ್ನೊಂದು ಎಕ್ಸ್ಪ್ಯಾನ್ಷನ್, ವಿಕಸನಗೊಳ್ಳುವುದು. ಇದೆರಡನ್ನ ನಾವು ಅನುಭವಿಸ್ತೀವಿ. ಆಳವಾದ ಧ್ಯಾನದಲ್ಲಿ ಇದನ್ನ ಅನುಭವಿಸ್ತೀವಿ. ಅನುಭವ ನಮ್ಗೆ ಎಕ್ಸ್ಪೀರಿಯನ್ಸ್ ಬಂದಿದೆಯಲ್ಲ, ಇದೆರಡು ಅನುಭವ ಬಂದಿದೆ. ಅವಾಗ ನಾವು ಆ ಸೂಕ್ಷ್ಮವಾದ ಅಣುವಿನ ಮೇಲೂ ಅಣುವಂತೆ ಇರುವಂತಹ ಚೈತನ್ಯದ ಮೇಲೂ ಪ್ರಭಾವ ಬಿಡುತ್ತೆ. ಹಾಗೆ ವಿಕಸನಗೊಂಡಾಗ ಅದರ ಮೇಲೂ ಒಂದು ಪ್ರಭಾವ ಇರುತ್ತೆ. ಎರಡನ್ನೂ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಯು ಕ್ಯಾನ್ ಇನ್ಫ್ಲೂಯೆನ್ಸ್ ಬೋತ್ ದ ಟೈನಿಯೆಸ್ಟ್ ಆಸ್ಪೆಕ್ಟ್ ಆಫ್ ಯುವರ್ ಕಾನ್ಶಿಯಸ್ನೆಸ್ ಅಂಡ್ ದ ಲಾರ್ಜೆಸ್ಟ್ ಮ್ಯಾನಿಫೆಸ್ಟೇಷನ್. ಅದು ತುಂಬಾ ವಿಕಸನಗೊಂಡಿರುವಂತಹ ಒಂದು ಚೈತನ್ಯ ಇದೆಯಲ್ಲ, ಅದರ ಮೇಲೆ ಕೂಡ ನಮ್ಮ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಮುಂದಿನ ಸೂತ್ರ ಕ್ಷೀಣ ವೃತ್ತೇರಭಿ ಜಾತಸ್ಯೇವ ಮಣೇರ್ಗ್ರಹಿ ಗುಹಾಣೇಶು ಗ್ರಹಿತುರ್ ಗ್ರಹಣ ಗೃಹ್ಯೇಶು ತತ್ಸ್ಥ ತದಂಜನಾತ್ ಸಮಾಪತ್ತಿ. ಏನ್ ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ? ಸ್ಫಟಿಕ ನೋಡಿದೀವಲ್ಲ, ಸ್ಫಟಿಕ ಅಂದ್ರೆ ಕೆಲವರು ಕುತ್ತಿಗೆಯಲ್ಲಿ ಹಾಕೊಳ್ತಾರೆ. ಈ ಸ್ಫಟಿಕದ್ದು ಕ್ರಿಸ್ಟಲ್ ಅಂತಾರೆ ಅದನ್ನು ಇಂಗ್ಲಿಷಲ್ಲಿ. ಏನೋ ಅದು ದೊಡ್ಡದು ಸಿಗತ್ತೆ ಸ್ಫಟಿಕ. ಅದು ಆ ಸ್ಫಟಿಕದಲ್ಲಿ ಒಂದು ಲೈಟ್ ಈ ಕಡೆಯಿಂದ ಬಿಟ್ರೆ ಅದರಲ್ಲಿ ಅಡೆತಡೆನೇ ಇರೋದಿಲ್ಲ, ಅಷ್ಟು ಟ್ರಾನ್ಸ್ಪರೆಂಟ್ ಇರುತ್ತೆ ಅದು, ಅಷ್ಟು ಸ್ಪಷ್ಟತೆ ಇರುತ್ತೆ. ಅದು ಈ ಕಡೆಯಿಂದ ಆ ಕಡೆ ಹೋಗ್ಬಿಡುತ್ತೆ ಅದು. ಮತ್ತೆ ಯಾವ ಲೈಟ್ ಬಿಡ್ತೀವೋ ಆ ಲೈಟೇ ಅದಾಗ್ಬಿಡುತ್ತೆ, ಅದು ಆ ಕಲರ್ಗೆ ಬಂದ್ಬಿಡುತ್ತೆ. ಅದು ಆ ಕಲರ್ಲೇ, ದಟ್ ಅಸ್ಯೂಮ್ ದ ಕಲರ್, ಆ ಕಲರ್ನೇ ತಗೊಳುತ್ತೆ ಅದು. ಅದೇ ತರ ನಮ್ಮ ಚೈತನ್ಯ ಇದೆ ನೋಡಿ, ಅದು ಅಷ್ಟೇ ಸ್ಪಷ್ಟವಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಅಂದ್ರೆ ಏನು? ಅಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಆಗಿದೆ ಚೈತನ್ಯ. ಶುದ್ಧ ಚೈತನ್ಯ ಅಂತ ಅದಕ್ಕೆ ಹೇಳೋರು, ಶುದ್ಧ ಚೈತನ್ಯ. ಅದಕ್ಕೆ ಹೇಳ್ತಾರೆ
ಯಾವುದನ್ನಾಗ್ಲಿ ಹಾಗೆ ಗ್ರಹಿಸತ್ತೆ. ಅದು ಶುದ್ಧ ಚೈತನ್ಯಕ್ಕೆ ಅಷ್ಟು ಇಂಟೆಲಿಜೆನ್ಸ್ ಇದೆ. ಆಕ್ಚುಲಿ ಇಂಟೆಲಿಜೆನ್ಸ್ ಇರೋದೇ ಶುದ್ಧ ಚೈತನ್ಯದಲ್ಲಿ. ಮಿಕ್ಕಿದ ಇಂಟೆಲೆಕ್ಟ್ ಅಂದ್ರೆ ಇನ್ಫಾರ್ಮೇಶನ್ ಸ್ಟೋರ್ ತಗೊಳ್ಳೋದಷ್ಟೇ. ಅಲ್ಲಿ ಇಲ್ಲಿ ಓದ್ತೀವಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತೀವಿ ನೋಡಿ, ಅದು ಇಂಟೆಲಿಜೆನ್ಸ್ ಅಲ್ಲ. ಅದು ಅದು ಇಂಟೆಲೆಕ್ಟ್ ಅಷ್ಟೇ, ಇನ್ಫಾರ್ಮೇಶನ್. ಪ್ಯೂರ್ ಇಂಟೆಲಿಜೆನ್ಸ್ ಎಲ್ಲಿ ಬರುತ್ತೆ ಅಂದ್ರೆ, ಯಾರು ಧ್ಯಾನ ಮಾಡ್ತಾರೆ ನೋಡಿ, ಚೆನ್ನಾಗಿ ಮೆಡಿಟೇಷನ್ ಮಾಡುವಂಥದ್ರಲ್ಲಿ ಆ ಇಂಟೆಲಿಜೆನ್ಸ್. ಆ ಶುದ್ಧ ಚೈತನ್ಯದಲ್ಲಿ ಯಾವುದನ್ನು ಬೇಕಾದರೂ ಗ್ರಹಿಸುವಂತ ಶಕ್ತಿ ಹೆಚ್ಚಿಗೆ. ಇಲ್ಲಿ ಮೂರಿದೆ, ತ್ರಿಪುಟಿ ಅಂತ ಹೇಳ್ತಾರೆ. ಗ್ರಹಿಸುವಂತೆ ಹೊರಗಡೆ ಒಂದು ನೋಡಿ, ಇದೊಂದಿದೆ ಬಾಕ್ಸ್ ಒಂದು, ಇದು ಗ್ರಹಿಸುವಂತ ಒಂದು ಸಬ್ಜೆಕ್ಟ್. ಇದು ಯಾರು ಗ್ರಹಿಸ್ತಾ ಇದಾರಪ್ಪ? ನಾನು ಗ್ರಹಿಸ್ತಾ ಇದ್ದೀನಿ. ಇದು ಗ್ರಹಿಸುವುದಕ್ಕೆ ಒಂದು ಪ್ರೋಸೆಸ್ ಇದೆ, ಗ್ರಹಿಕೆ ಅಂತ ಹೇಳ್ತಾರೆ ಅದಕ್ಕೆ. ಪರ್ಸೀವರ್, ಪರ್ಸೆಪ್ಷನ್ ಅಂಡ್ ದ ಆಬ್ಜೆಕ್ಟ್ ದಟ್ ಈಸ್ ಪರ್ಸೀವ್ಡ್. ಏನೋ ಈ ಮೂರು ಈ ತ್ರಿಪುಟಿನೂ ಬರುತ್ತೆ. ಇವಾಗ ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನಾನು ನಿಮಗೆ ವಿಷಯ. ಈ ನನ್ನ ನೋಡ್ತಾ ಇದ್ದಾರೋ, ನಿಮ್ಮೊಳಗಡೆ ಒಂದು ದ್ರಷ್ಟ ಇದೆಯಲ್ಲ, ಅದು ನೋಡ್ತಾ ಇದೆ. ಈ ನೋಡುವಂತ ಪ್ರಕ್ರಿಯೆ ಇದೆ ನೋಡಿ, ಅದೊಂದು ಇದೆ. ಮೂರಿದೆ ಇಲ್ಲಿ. ನೋಡುವಂತ ಸಬ್ಜೆಕ್ಟು, ಯಾರು ನೋಡ್ತಾ ಇದ್ದಾರೆ ಅವರು, ಈ ನೋಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಗ್ರಹಿಸುವಂತ ವಸ್ತು. ಅರ್ಥ ಆಗ್ತಾ ಇದೆಯಲ್ಲ? ಯಾರು ಗ್ರಹಿಸ್ತಾ ಇದ್ದಾರೆ ಅವರು, ಮತ್ತೆ ಆ ಪ್ರಕ್ರಿಯೆಗೆ ಗ್ರಹಿಸುವಿಕೆ ಅಂತ ಕರೀತಾರೆ. ಇದು ಮೂರು ನಡೀತಾ ಇದೆ. ಕೇಳಿಸ್ಕೊತಾ ಇದ್ದೀರಾ? ತುಂಬಾ ಕಾಂಪ್ಲೆಕ್ಸ್ ಅನ್ಸ್ತಾ ಇದೆಯಾ? ಒಂದು ಕಾರಲ್ಲಿ ಹೋಗ್ತಾ ಇದೀವಪ್ಪ. ಆ ಕಾರಲ್ಲಿ ಸೈಡಲ್ಲಿ ಒಂದು ಮಿರರ್ ಇರುತ್ತೆ, ದೊಡ್ಡ ಮಿರರ್ ಇರುತ್ತೆ ಏನೋ. ಅಲ್ಲಿ ಎಷ್ಟೋ ಕಾರುಗಳು ಹಿಂದ್ಗಡೆಯಿಂದ ಬರ್ತಾ ಇರುತ್ತೆ. ಆ ಮಿರರ್ ಅಲ್ಲಿ ಹಿಂದೆಯಿಂದ ಕಾರ್ ಬರುತ್ತೆ, ಬಸ್ ಬರುತ್ತೆ, ಅದು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ಮಿರರ್ ಅಲ್ಲಿ ಏನೇನು ಕಾರುಗಳು ಅವೆಲ್ಲ ಇರುತ್ತಲ್ಲ, ಅದು ಆ ಮಿರರ್ ಅಲ್ಲಿ ಹಂಗೆ ನಿಂತ್ಕೊಂಡ್ಬಿಡತ್ತಾ? ಆ ಮಿರರ್ ಅಲ್ಲಿ ಈ ಬಂದು ಹೋಗೋ ಕಾರುಗಳೆಲ್ಲ ಮಿರರ್ ಅಲ್ಲಿ ಹಂಗೆ ಅದ್ರ ಇಮೇಜ್ ಬೀಳ್ತಾ ಇರುತ್ತೆ, ಅದ್ರ ಚಿತ್ರ ಕಾಣಿಸ್ತಾ ಇರುತ್ತೆ. ಅದು ಹಾಗೆ ನಿಂತ್ಕೊಂಡ್ಬಿಡತ್ತಾ? ಇಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ದಿನಾಗ್ಲೂ ನಾವು ಕನ್ನಡಿ ಮುಂದೆ ನಿಂತ್ಕೊಳ್ತೀವಿ. ಕನ್ನಡಿಯಿಂದ ನಿಂತ್ಕೊಂಡು ಪಕ್ಕಕ್ಕೆ ಹೋದ್ರಿ ಅನ್ಕೊಳ್ಳಿ, ನಮ್ಮ ಇಮೇಜ್ ಅಲ್ಲೇ ಇರುತ್ತಾ? ಇರುತ್ತೇನಪ್ಪ? ಇಲ್ಲ. ಕನ್ನಡಿ ಫೋಟೋ ಕ್ಯಾಮ್ರಾ ಅಲ್ಲ ನಮ್ಮ ಫೋಟೋ ತೆಕ್ಕೊಳ್ಳಕ್ಕೆ. ನಾವು ಅಲ್ಲಿ ಅದ್ರ ಮುಂದೆ ಇರುವಷ್ಟೊತ್ತು ನಮ್ಮ ಚಿತ್ರ ಕನ್ನಡಿಯಲ್ಲಿ ಕಾಣಿಸುತ್ತೆ ನಮ್ಮ ಮುಂದೆ. ನಾವು ಪಕ್ಕಕ್ಕೆ ಹೋದ ತಕ್ಷಣ ತಿರ್ಗಾ ಕನ್ನಡಿ ಖಾಲಿ ಆಗ್ಬಿಡುತ್ತೆ. ಯಾವಾಗ ಮನಸ್ಸಿನಲ್ಲಿ ಈ ಒಂದು ಶಕ್ತಿ ಬರುತ್ತೆ, ಅವಾಗ ಮನಸ್ಸಿನ ಮುಂದೆ ಮನಸ್ಸಿನಲ್ಲಿ ಯಾವುದೇ ಚಿತ್ರ ಅದ್ರ ಮೇಲೆ ಮುದ್ರೆ ಉಂಟು ಮಾಡೋದಿಲ್ಲ. ಇದು ಅರ್ಥ ಮಾಡ್ಕೊಳ್ಳೋಣ. ಮನಸ್ಸು ಮಿರರ್ ತರ ಆಗೋಗ್ಬಿಡುತ್ತೆ. ಯಾವುದೇ ಘಟನೆಗಳನ್ನ ಅದರಲ್ಲಿ ಮುದ್ರಿತವಾಗೋದಿಲ್ಲ, ಯಾವುದೇ ಚಿತ್ರಗಳಾಗಲಿ ಮುದ್ರಿತವಾಗೋದಿಲ್ಲ. ಮನಸ್ಸು ಕನ್ನಡಿ ತರ ಆಗೋಗ್ಬಿಡುತ್ತೆ, ಕ್ರಿಸ್ಟಲ್ ತರ ಆಗೋಗ್ಬಿಡುತ್ತೆ, ಟ್ರಾನ್ಸ್ಪರೆಂಟ್ ತರ ಆಗೋಗುತ್ತೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಮಾಪತ್ತಿ ಅಂತ ಕರೀತಾರೆ. ಸಮಾಪತ್ತಿ. ಸಮಾಪತ್ತಿ ಅಂದ್ರೆ ಏನು? ನಾವು ಯಾವುದೋ ಒಂದು ಹಿಂಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ಒಂದು ತುಂಬಾ ಪವರ್ಫುಲ್ ಸಿನಿಮಾ ನೋಡಿ ಬಂದ್ಬಿಡ್ತೀರಾ. ಸಿನಿಮಾ ನೋಡಿ ಬಂದ್ರೆ ಸಿನಿಮಾಯಿಂದ ಆಚೆ ಬಂದ ತಕ್ಷಣ ಸಿನಿಮಾ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಬಿಟ್ವಿ ಅನ್ಕೊಳ್ಳಿ, ಅದು ಸಮಾಪತ್ತಿ. ಅಲ್ಲಿ ಇರೋಷ್ಟೊತ್ತು ಅದನ್ನ ನೋಡಿದ್ವಿ. ಸಿನಿಮಾಯಿಂದ ಆಚೆ ಬಂದ ತಕ್ಷಣ ಆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಿದೆಯೋ ಅದ್ರ ಜೊತೆಯಲ್ಲಿರೋದು, ತಿರ್ಗಾ ಆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಿದೆಯೋ ಅದ್ರ ಜೊತೆಯಲ್ಲಿರೋದು. ಇದಕ್ಕೆ ಸಮಾಪತ್ತಿ. ಯಾವ ಕ್ಷಣಕ್ಕೆ ಏನೇನ್ ಆಗ್ತಾ ಇದೆ ಮನಸ್ಸು ಅದ್ರ ಜೊತೆಯಲ್ಲಿರೋದು ನೋಡಿ, ಇದು ಸಮಾಪತ್ತಿ. ಈ ಸ್ಥಿತಿಗೆ ಬರಬೇಕು ಅಂದ್ರೆ ಮನಸ್ಸಿಗೆ ತುಂಬಾ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಧ್ಯಾನದಿಂದ ಬರುತ್ತೆ. ಸೊ ಶುದ್ಧವಾದ ಮನಸ್ಸು ಯಾವುದನ್ನು ಹಿಡಿದಿಟ್ಕೊಳ್ಳೋದಿಲ್ಲ, ಎಲ್ಲವನ್ನ ಗ್ರಹಿಸತ್ತೆ, ಆದ್ರೆ ಯಾವುದನ್ನು ಹಿಡಿದಿಟ್ಕೊಳ್ಳುವುದಿಲ್ಲ. ಹಿಡಿದಿಟ್ಕೊಂಡ್ರೆ ಏನಾಗುತ್ತೆ, ಮನಸ್ಸಿನಲ್ಲಿ ಜ್ಞಾಪಕ ಇದೆಯಲ್ಲ, ಅದ್ರ ಮೇಲೆ ಒಂದು ಮುದ್ರೆ ಆಗ್ಬಿಡುತ್ತೆ. ದಟ್ ಬಿಕಮ್ಸ್ ಅನ್ ಇಂಪ್ರೆಷನ್. ಅರ್ಥ ಆಗ್ತಾ ಇದೆಯಾ? ದಟ್ ಬಿಕಮ್ಸ್ ಅನ್ ಇಂಪ್ರೆಷನ್. ಯಾವಾಗ ಮನಸ್ಸು ಅಷ್ಟು ಶುದ್ಧವಾಗಿರೋದಿಲ್ಲ, ಮನಸ್ಸಿನ ಮೇಲೆ ಎಲ್ಲ ಏನೇನು ಘಟನೆಗಳಾಗತ್ತಲ್ಲ ಜೀವನದಲ್ಲಿ, ಘಟನೆಗಳು, ನಾವು ನೋಡಿದಂತಹ ಯಾರೋ ವ್ಯಕ್ತಿಗಳು ಅಥವಾ ಚಿತ್ರಗಳು, ಇವೆಲ್ಲ ಮನಸ್ಸಿನ ಮೇಲೆ ಮುದ್ರೆ ಉಂಟಾಗತ್ತೆ, ಮನಸ್ಸಿನ ಮೇಲೆ ಮುದ್ರಿತವಾಗ್ತದೆ. ಅದನ್ನ ಇಂಪ್ರೆಷನ್ ಅಂತ ಕರೀತಾರೆ. ಅದೇ ಕರ್ಮವಾಗಿ ಪರಿಣಮಿಸೋದು, ಅದನ್ನೇ ಕರ್ಮ ಅಂತಾರೆ.
ಇವಾಗ ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ಆಚೆ ಬಂದ ತಕ್ಷಣ ಅಲ್ಲೇನಾಗತ್ತೆ, ನಮ್ಮ ಇಮೇಜ್ ಇರೋದಿಲ್ಲ. ತಿರ್ಗಾ ಮತ್ತೆ ನಿಂತ್ಕೊಂಡಾಗ ನಮ್ಮ ರಿಫ್ಲೆಕ್ಟ್ ಮಾಡುತ್ತೆ. ಸಪೋಸ್ ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಆ ಬೊಂಬೆ ಹಂಗೆ ಇದ್ಬಿಟ್ರೆ, ಇನ್ನೊಂದ್ಸರಿ ಹೋಗಿ ನಿಂತ್ಕೊಂಡಾಗ ಇನ್ನೊಂದು ಬೊಂಬೆ ಅದ್ರ ಮೇಲೆ ಪ್ರಿಂಟ್ ಆದ್ರೆ, ಇನ್ನೊಂದ್ಸರಿ ಹೋಗಿ ನಿಂತ್ಕೊಂಡಾಗ ಇನ್ನೊಂದು ಬೊಂಬೆ ಅದ್ರ ಮೇಲೆ ಪ್ರಿಂಟ್ ಆದ್ರೆ, ಈ ತರ ನೂರಾರು ಬೊಂಬೆಗಳು ಮನಸ್ಸು ಅದ್ರ ಮೇಲೆ ಕನ್ನಡಿ ಮೇಲೆ ಪ್ರಿಂಟ್ ಆಗಿ 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 ಕನ್ನಡಿಗೆ ಕ್ಲಾರಿಟಿ ಇರತ್ತಾ, ಕ್ಲಾರಿಟಿ ಇರತ್ತಾ? ಇನ್ನೊಂದ್ಸರಿ ಹೋದಾಗ ನಮ್ಮ ಮನಸ್ಸು ಆ ಥರ ಆಗ್ಬಿಟ್ಟಿದೆ. ಎಷ್ಟೋ ಜನ್ಮಗಳಿಂದ ಎಷ್ಟೋ ಇಂಪ್ರೆಷನ್ಸು ಮನಸ್ಸಿನ ಮೇಲೆ ಬಿದ್ದು 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 ಅದೆಲ್ಲ ಹಾಗೇ ಸ್ಟೋರ್ ಆಗ್ಬಿಟ್ಟಿದೆ. ಎಲ್ಲಿ ಮೆಮೊರಿಯಲ್ಲಿ ಸ್ಟೋರ್ ಆಗ್ಬಿಟ್ಟಿದೆ ಅದೆಲ್ಲ. ಅದು ಪ್ರಾರಬ್ಧವಾಗಿದೆ. ಅದನ್ನೇ ಪ್ರಾರಬ್ಧ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಅದೇ ಕರ್ಮ, ಪ್ರಾರಬ್ಧ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಯಾವಾಗ ಯಾವುದೇ ಸಂಘಟನೆ, ಯಾವುದೇ ಒಂದು ಚಿತ್ರ, ಯಾವುದೇ ಒಂದು ಪರಿಸ್ಥಿತಿ ಮನಸ್ಸಿನ ಮೇಲೆ ಮುದ್ರಿತವಾಗುವುದಿಲ್ಲವೋ, ಮನಸ್ಸಿನ ಸ್ಮೃತಿ ಪಟಲದ ಮೇಲೆ ಮುದ್ರಿತವಾಗೋದಿಲ್ವೋ, ಕ್ರಿಸ್ಟಲ್ ಕ್ಲಾರಿಟಿ ಇರುತ್ತೆ ನೋಡಿ, ಅದಕ್ಕೆ ಸಮಾಪತ್ತಿ ಅಂತ ಕರೀತಾರೆ. ಧ್ಯಾನ ಯಾಕೆ ಮಾಡಬೇಕು? ಮೆಡಿಟೇಷನ್ ಯಾಕೆ ಮಾಡಬೇಕು? ಸಮಾಧಿ ಯಾಕೆ ಮಾಡಬೇಕು ಅಂದ್ರೆ ಏನೋ, ಎಷ್ಟೋ ಜನ್ಮಗಳಿಂದ ಈ ಮನಸ್ಸಿನ ಮೇಲೆ, ಈ ನಮ್ಮ ಜ್ಞಾಪಕದ ಮೇಲೆ ಮುದ್ರಿತವಾಗಿದೆ ಅಲ್ಲ ಆ ಒಂದು ಇಂಪ್ರೆಷನ್ಸು, ಏನೋ ಅದನ್ನ ಅಳಿಸ್ಬೇಕು ಅಂದ್ರೆ ಮೆಡಿಟೇಷನ್ ಇಂದಾನೇ ಸಾಧ್ಯ. ಅದಕ್ಕೆ ಧ್ಯಾನ ಮಾಡ್ತಾ 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 ಆ ಕರ್ಮಗಳೆಲ್ಲ ಇವಾಗ ಅರ್ಥ ಆಗ್ತಾ ಇದೆಯಾ ಗುರುಗಳು ನಮ್ಗೆ ಎಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಂತ? ಒಳಗಡೆ ಇರುವ ಗಲೀಜೆಲ್ಲ ತೆಗಿಸ್ತಾ ಇದ್ದಾರೆ ಆಚೆ. ಒಂದೊಂದು ಸುದರ್ಶನ ಕ್ರಿಯೆ ಮಾಡಿದಾಗಲೂ ಆ ಕರ್ಮಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಸ್ಮೃತಿ ಪಟಲದ ಮೇಲೆ ಬಿದ್ದಿರುವಂತ ಕರ್ಮಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಒಂದೊಂದು ಮೆಡಿಟೇಷನ್ ಅದಕ್ಕೆ ಒಂದು ದಿವಸನೂ ಬಿಡಬೇಡಿ. ಸತು ದೀರ್ಘಕಾಲೇ ನೈರಂತರ್ಯೇ ಸತ್ಕಾರ ಸೇವಿತೋ ದೃಢಭೂಮಿ ಹೇಳ್ತಾ ಇದ್ದಾರೆ. ಅದು ಇದಕ್ಕೆ ಸಮಾಪತ್ತಿ. ಅರ್ಥ ಆಗ್ತಾ ಇದಿಲ್ಲ? ಧ್ಯಾನ ಮಾಡ್ತಾ ಮಾಡ್ತಾ ಯಾವುದು ಚೈತನ್ಯದ ಮೇಲೆ ಅದು ನಿಲ್ಲದೇ ಇರುವಂತ ಸ್ಥಿತಿಗೆ ನಾವು ಹೋಗ್ಬೇಕು. ಇದು ಹೇಗೆ ಒಂದು ಸಣ್ಣ ಮಗುವಿನ ನಗುವಿನ ತರಹ. ಈ ಮಗು ಒಂದು 6 ತಿಂಗಳ ಮಗು ಇರುತ್ತೆ, ಈಗ ನಗತ್ತೆ, ಸ್ವಲ್ಪ ಹೊತ್ತಾದ್ರೆ ಕೋಪ ಮಾಡ್ಕೊಳುತ್ತೆ, ಇನ್ ಸ್ವಲ್ಪ ಹೊತ್ತಾದ್ರೆ ಅಳಕ್ ಶುರು ಮಾಡುತ್ತೆ. ಸೊ ನಾವೇ ಹತ್ವಿ ಅನ್ಕೊಳ್ಳಿ, ಇವಾಗ ಅದರಿಂದ ಆಚೆ ಬರಕ್ಕೆ ಎಷ್ಟು ಟೈಮ್ ಬೇಕಪ್ಪ? 1 ವಾರ ಬೇಕು. ಯಾರ ಮೇಲೆ ಕೋಪ ಮಾಡ್ಕೊಂಡ್ವಿ, ಅದರಿಂದ ಆಚೆ ಬರಕ್ಕೆ ಎಷ್ಟು ಟೈಮ್ ಬೇಕು? 1 ವಾರ ಬೇಕು. ಯಾಕೆ ಹೇಳಿ? ಅದು ಮನಸ್ಸಿನ ಮೇಲೆ ಮುದ್ರಿತವಾಗೋಗ್ಬಿಡುತ್ತೆ. ಮತ್ತೆ ಅದೇ ಕ್ಯಾಸೆಟ್ ರನ್ ಆಗ್ತಾ ಇರುತ್ತೆ ನಮ್ಮಲ್ಲಿ. ಯಾವಾಗ ನಮ್ಮ ಚೈತನ್ಯ ಶುದ್ಧವಾಗ್ಬಿಡುತ್ತೋ ನೋಡಿ, ಶುದ್ಧವಾಗಿ, ಅದಕ್ಕೆ ಶುದ್ಧವಾದ ಚೈತನ್ಯ ಯಾವಾಗಿರುತ್ತೋ ಅವಾಗ ಎಲ್ಲವನ್ನ ನಾವು ಚೆನ್ನಾಗಿ ಅನುಭವಿಸೋದಕ್ಕೆ ಕೂಡ ಸಾಧ್ಯ. ಮನಸ್ಸು ಶಾಂತವಾಗಿದ್ರೆ ಅವಾಗ ಎಲ್ಲವನ್ನ, ಈ ಪ್ರಪಂಚವನ್ನ ಅನುಭವಿಸೋಕ್ಕೆ ಸಾಧ್ಯ. ನಮ್ಗೊಂದು ಎಲಿಜಿಬಿಲಿಟಿ ಬರುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಅವಾಗ ಒಂದು ಹೂವು ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಎಲ್ಲ ಬಣ್ಣಗಳು ಕೂಡ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ನಮ್ಗೆ. ಪ್ರತಿಯೊಂದು ನೀರು ಕುಡಿತೀವ, ಅಕಸ್ಮಾತ್ ನೀರು ಕುಡಿದ್ರು ಅದು ಕೂಡ ತುಂಬಾ ರುಚಿಯಾಗಿ ಅನ್ಸತ್ತೆ. ಜೀವನದಲ್ಲಿ ಏನ್ ಮಾಡ್ತೀವೋ ಒಬ್ಬ ಸಾಧಕನಿಗೆ ಎಲ್ಲ ಆನಂದಮಯವಾಗಿ ಬಿಡುತ್ತೆ. ಯಾಕೆ ಗೊತ್ತಾ? ಮನಸ್ಸನ್ನ ಶಾಂತಗೊಳಿಸಿ ವರ್ತಮಾನ ಕ್ಷಣವನ್ನ ಆನಂದಿಸಕ್ಕೆ ಶುರು ಮಾಡ್ತಾನ ಅವನು. ಯಾವುದೇ ಕೋರಿಕೆಗಳು ಮನಸ್ಸಿನ ಮೇಲೆ ಅವಾಗ ಪ್ರಿಂಟ್ ಆಗೋದಿಲ್ಲ, ಮುದ್ರಿತವಾಗೋದಿಲ್ಲ. ಇದಕ್ಕೆ ಸಮಾಪತ್ತಿ. ರಾಗದ್ವೇಷಗಳು ಇಂದ ಆಚೆ ಬರೋದು ಕಲ್ತ್ಕೊಳ್ತಾನೆ ಸಾಧಕ. ಇದನ್ನ ಹೇಳ್ತಾ ಇದ್ದಾರೆ. ನೋ ಕ್ರೇವಿಂಗ್ಸ್ ಫಾರ್ ಇಟ್ ವಿಲ್ ಎವರ್ ಗೆಟ್ ಇಂಪ್ರಿಂಟೆಡ್ ಆನ್ ದ ಮೈಂಡ್. ಅಲ್ಲಿ ಹೇಳ್ತಾ ಇದ್ದಾರೆ ಮನಸ್ಸಿನ ಮೇಲೆ ಆ ಒಂದು ಇದು ಆಸೆಗಳು ಅದು ಇದೆಲ್ಲ ಪ್ರಿಂಟ್ ಆಗಕ್ಕೆ ಆಗೋದಿಲ್ಲ, ಕರ್ಮವಾಗಿ ಬದಲಾವಣೆ ಆಗೋದಿಲ್ಲ ಸಾಧಕನಿಗೆ. ಅದಕ್ಕೆ ಹೇಳೋದು ಇದು ತುಂಬಾ ಮುಖ್ಯ ನಮಗೆ. ಗುರುಗಳು ಅದಕ್ಕೆ ಹೇಳ್ತಾರೆ, ನೀವು ಮನುಷ್ಯ ಜನ್ಮ ಎತ್ಕೊಂಡ್ ಬಂದಿರೋದೇ ಆ ಒಳಗಡೆ ಇರುವ ಸೂಕ್ಷ್ಮ ಮನಸ್ಸಿನಲ್ಲಿ ಇರುವಂತಹ ಈ ಎಲ್ಲ ಕಸವನ್ನ ಕ್ಲೀನ್ ಮಾಡ್ಕೊಂಡು ಹೋಗಕ್ಕೆ ಬಂದಿರೋದು. ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈ ಸಂಕೀರ್ಣ ಸವಿತರ್ಕ ಸಮಾಪತ್ತಿ. ಮತ್ತೆ ಸವಿತರ್ಕ ಸಮಾಧಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯ ಸಮಾಧಿಯಲ್ಲಿ
ಈ ಆಳವಾದ ಸಮಾಧಿ ಆಳವಾದ ಸಮಾಧಿಯಲ್ಲಿ ಅಲ್ಲಿ ಆಲೋಚನೆಗಳು ಬರುತ್ತೆ, ಯಾವುದೋ ಮಾತುಗಳು ಬರುತ್ತೆ, ಆಲೋಚನೆಗಳು ಬರುತ್ತೆ, ಅನುಭವಗಳು ಕೂಡ ಉಂಟಾಗ್ತಾ ಇರತ್ತೆ, ಅವೆಲ್ಲ ಆಗ್ತಾ ಇರತ್ತೆ. ಆದ್ರೆ ಆಳವಾದ ಒಂದು ಧ್ಯಾನ ನಡೀತಾ ಇರತ್ತೆ. ಇದಕ್ಕೆ ಸವಿತರ್ಕ ಸಮಾಧಿ. ನಾವು ಇಷ್ಟಕ್ಕೆ ಮುಂಚೆ ವಿತರ್ಕ ಸಮಾಧಿ ನಾವು ಸಮಾಧಿ ಅನ್ನೋ ಒಂದು ಇದರಲ್ಲಿ ನೋಡಿದ್ವಲ್ಲ, ಅದನ್ನ ಮತ್ತೆ ಹೇಳ್ತಾ ಇದ್ದಾರೆ ಇವತ್ತು. ಸವಿತರ್ಕ ಸಮಾಧಿಯಲ್ಲಿ ಏನಿರತ್ತೆ, ಆ ರೀತಿಯ ಧ್ಯಾನದಲ್ಲಿ ಆಲೋಚನೆಗಳಿರತ್ತೆ, ಏನೋ ಅನುಭವಗಳಿರತ್ತೆ, ಸಂವೇದನೆಗಳಿರತ್ತೆ, ಆದ್ರೆ ಆಳವಾದ ಒಂದು ಧ್ಯಾನ ನಡೀತಾ ಇರತ್ತೆ. ಸವಿತರ್ಕ ಅಂದ್ರೆ ಏನು, ವಿತರ್ಕ ಅಂದ್ರೆ ಏನು? ನಾನು ಯಾರು? ವಿಶೇಷವಾದ ತರ್ಕ ಅಲ್ವಾ ವಿತರ್ಕ ಅಂದ್ರೆ. ನಾನು ಯಾರು, ಇದು ಕೂಡ ಇರುತ್ತೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಮುಂದಿನ ಸೂತ್ರ, ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯ ಇವ ಅರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ. ವಿತರ್ಕ ಅಂದ್ರೆ ಏನು? ನಾನು ಯಾರು ಅಂತ ಕೇಳ್ಕೊಳ್ಳು. ನಮ್ಮ ಆತ್ಮ ಜೊತೆ ಆತ್ಮಾನುಸಂಧಾನ ಮಾಡ್ಕೊಳ್ತೇವೆ ನೀವು. ಅದರಲ್ಲಿ ಇನ್ನೊಂದು ಧ್ಯಾನ ಇದೆ, ನಿರ್ವಿತರ್ಕ ಅಂತಿದೆ. ಆ ಪ್ರಶ್ನೆ ಕೂಡ ಇಲ್ಲ ಅಲ್ಲಿ, ಅದು ಕೂಡ ಇರೋದಿಲ್ಲ. ಸವಿತರ್ಕ ಸಮಾಧಿಯಲ್ಲಿ ನಾನು ಯಾರು ಅನ್ನೋದು ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಂಡು ಹೋಗ್ತೀವಿ. ನಿರ್ವಿತರ್ಕ ಸಮಾಧಿಯಲ್ಲಿ ನಾನು ಯಾರು ಅನ್ನೋದು ಕೂಡ ಇಲ್ಲ. ಅಲ್ಲಿ ಒಂಥರ ಸ್ಪಷ್ಟತೆಯಿಂದ ಇರುತ್ತೆ. ಆಳವಾದ ನಾವು ನಮ್ಮ ಮನಸ್ಸಿನ ಒಳಗೆ ಹೋಗ್ತೀವಿ ನಾವು. ಅವಾಗ ಗೊತ್ತಾಗುತ್ತೆ ನಮಗೆ, ಈ ಒಂದು ಏನು ನನ್ನ ಜೀವನ ಇದೆಯಲ್ಲ, ಇದು ಒಂದು ಜನ್ಮದಲ್ಲಿ ಬಂದಿರೋದಲ್ಲ, ಎಷ್ಟೋ ಜನ್ಮಗಳು ನಾನು ಎತ್ಕೊಂಡು ಬಂದಿದ್ದೀನಿ. ಸ್ಟ್ರೀಮ್ ಆಫ್ ಲೈಫ್ಸ್ ವಿ ಹ್ಯಾಡ್ ಆನ್ ದಿಸ್ ಪ್ಲಾನೆಟ್ ಹೇಳ್ತಾರಲ್ಲ. ನಾನು, ನನ್ನ ಚೈತನ್ಯ, ಇವೆಲ್ಲ ಹೋಗಿ ಎಷ್ಟೋ ಶರೀರಗಳನ್ನ ನಾನು ತಗೊಂಡು ಬಂದಿದ್ದೀನಿ. ಇದ್ಯಾವುದು ನಾನಲ್ಲ. ನಿರ್ವಿತರ್ಕ ಸಮಾಧಿಯಲ್ಲಿ ಏನಾಗತ್ತೆ ಅಂದ್ರೆ ಏನೂ ಇರೋದಿಲ್ಲ ಅಲ್ಲಿ, ಆಲೋಚನೆಗಳು ಕೂಡ ಇರೋದಿಲ್ಲ. ಸುಮ್ಮನೆ ಇರ್ತೀವಿ ಅಷ್ಟೇ ನಾವು. ಒಂದೊಂದ್ಸರಿ ನೋಡಿ, ಆಳವಾದ ಧ್ಯಾನದಲ್ಲಿ ಆಲೋಚನೆ ಇರೋದಿಲ್ಲ, ಏನೂ ಇರೋದಿಲ್ಲ, ಸುಮ್ಮನೆ ಇರ್ತೀವಿ ಅಷ್ಟೇ ನಾವು. ಎಷ್ಟು ಜನಕ್ಕೆ ಅನುಭವ ಆಗಿರುತ್ತೆ ನೋಡಿ. ಆಗಿರುತ್ತೆ, ಎಲ್ರಿಗೂ ಆಗಿರುತ್ತೆ. ಸುದರ್ಶನ ಕ್ರಿಯೆ ಮಾಡಿ ಮಲ್ಕೊಂಡಾಗಂತೂ ಇಂಥ ಕೆಲವು ಪ್ರತಿಯೊಬ್ಬರಿಗೂ ಆಗೇ ಇರುತ್ತೆ ಅಂತೇಳಿ. ಸವಿತರ್ಕ ಅಂದ್ರೆ ಏನು? ಒಳಗಡೆ ಒಂದು ಅರ್ಥಪೂರ್ಣ ಏನು ಅಂದ್ರೆ ನಾನು ಯಾರು ಅಂತ ಆ ಒಂದು ಇದ್ರ ಮೇಲೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಒಳಗಡೆ. ನಿರ್ವಿತರ್ಕದಲ್ಲಿ ಏನೂ ಇರೋದಿಲ್ಲ, ಸುಮ್ಮನೆ ಪ್ರೆಸೆನ್ಸ್ ಅಷ್ಟೇ ನಾವು. ಆಲೋಚನೆ ಕೂಡ ಇಲ್ಲ. ಅಷ್ಟು ಆಳವಾದ ಧ್ಯಾನ. ಆ ಆಳವಾದ ಧ್ಯಾನದಲ್ಲಿ ಸುಮ್ಮನೆ ನಾನು ಇದ್ದೀನಿ ಅಂತ ಅಷ್ಟೇ ಇರೋದು. ನಾವು ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಓಕೆ, ನಾವು ಯಾರು ಅಂತ ಕೂಡ ಗೊತ್ತಾಗೋದಿಲ್ಲ ಆ ಸ್ಥಿತಿಯಲ್ಲಿ. ಶರೀರ ಇದೆಯಾ ಇಲ್ವೋ ಅನ್ನೋಂತ ಕೂಡ ಗೊತ್ತಾಗೋದಿಲ್ಲ. ಸುಮ್ಮನೆ ಪ್ರೆಸೆನ್ಸ್ ಅಷ್ಟೇ, ನಾನು ಅಷ್ಟೇ. ಇದಕ್ಕೆ ನಿರ್ವಿತರ್ಕ ಸಮಾಧಿ. ನಿರ್ವಿತರ್ಕ ಸಮಾಧಿ. ಏತಯ ಇವ ಸವಿಚಾರ ನಿರ್ವಿಚಾರಾಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಏತಯೈವ ಸವಿಚಾರ ನಿರ್ವಿಚಾರಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಸೊ ಇವಾಗ ನಾವು ಸವಿತರ್ಕ ಸಮಾಧಿ ನೋಡಿದ್ವಿ, ನಿರ್ವಿತರ್ಕ ಸಮಾಧಿಯೂ ನೋಡಿದ್ವಿ. ಇವಾಗ ಸವಿಚಾರ ಸಮಾಧಿ, ನಿರ್ವಿಚಾರ ಸಮಾಧಿ, ಇದ್ರ ಬಗ್ಗೆನೂ ಹೇಳ್ತಾ ಇದೆ. ಸವಿಚಾರ ಸಮಾಧಿಯಲ್ಲಿ ಏನಾಗುತ್ತೆ, ಅಲ್ಲಿ ಕೂಡ ಕೆಲವು ಅನುಭವಗಳಿರುತ್ತೆ. ಇಲ್ಲಿ ವಿಚಾರ ಅಂದ್ರೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಈ ಅನುಭವಗಳ ಬಗ್ಗೆ. ಅನುಭೂತಿ, ಧ್ಯಾನ ಮಾಡುವಾಗ ಕೆಲವು ಅನುಭವಗಳು ಉಂಟಾಗುತ್ತಲ್ಲ, ಆ ಅನುಭೂತಿಗಳು. ಅಥವಾ ಈ ಹಿಂದೆ ನಡೆದಂತ ಯಾವುದಾದ್ರೂ ಕೆಲವು ಘಟನೆಗಳು ಕೂಡ ಮನಸ್ಸಲ್ಲಿ ಬರ್ಬೋದೇ ಧ್ಯಾನ ಮಾಡುವಾಗ. ಬಟ್ ಅದು ಯಾವುದೇ ರೀತಿಯ ತೊಂದರೆ ಉಂಟು ಮಾಡೋದಿಲ್ಲ ಧ್ಯಾನದಲ್ಲಿ. ಮತ್ತೆ ನಿರ್ವಿಚಾರ ಸಮಾಧಿ ಬಗ್ಗೆ ಹೇಳ್ತಾ ಇದ್ದಾರೆ. ನಿರ್ವಿಚಾರ ಸಮಾಧಿಯಲ್ಲಿ ಅಲ್ಲಿ ಆ ಅನುಭವಗಳು ಕೂಡ ಇರೋದಿಲ್ಲ, ಜಸ್ಟ್ ನಾವಿದೀವಿ ಅಷ್ಟೇ. ಇಲ್ಲಿ ಯಾವುದೇ ರೀತಿಯ ದ್ವಂದ್ವ ಕೂಡ ಇಲ್ಲ. ಏನೋ ತಿಳ್ಕೊಳ್ಳುವಂಥದ್ದು, ಈ ಥರದ್ದು ಯಾವುದು ತಿಳ್ಕೊಳ್ಳುವಂಥವರು, ನೋಯರ್ ಅಂಡ್ ದ ನೋನ್, ಅದು ಕೂಡ ಇಲ್ಲ. ಅದು ಕೂಡ ಒಳಗಡೆ
ಒಂದಾಗ್ಬಿಟ್ಟಿರುತ್ತೆ. ಸವಿತರ್ಕ ಸಮಾಧಿ, ನಿರ್ವಿತರ್ಕ ಸಮಾಧಿ, ಸವಿಚಾರ ಸಮಾಧಿ, ನಿರ್ವಿಚಾರ ಸಮಾಧಿ, ಇದು ನೋಡಿದ್ವಿ. ಸೂಕ್ಷ್ಮ ವಿಷಯತ್ಯಾಂ ಸೂಕ್ಷ್ಮ ವಿಷಯತ್ವಂ ಚಾಲಿಂಗ ಪರ್ಯವಸಾನಂ. ಸೂಕ್ಷ್ಮ ವಿಷಯತ್ವಂ ಚಾಲಿಂಗ ಪರ್ಯವಸಾನಂ. ಯಾವಾಗ ಧ್ಯಾನ ಆಳವಾಗಿ ಆಗಕ್ಕೆ ಶುರುವಾಗುತ್ತೆ, ಸಮಾಧಿ ಅಂತ ಆಳವಾದ ಧ್ಯಾನ ಆಗಕ್ಕೆ, ಅದು ಹೋಗ್ತಾ ಹೋಗ್ತಾ ಆಳವಾಗಿ ಅದು ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಇರುವಂತಹ ಇಷ್ಟಕ್ಕೆ ಮುಂಚೆ ನಾವು ಮಾತಾಡೋದಲ್ಲ, ಇಂಪ್ರೆಷನ್ಸು, ಮನಸ್ಸಿನ ಮೇಲೆ ಆಗಿರುವಂತಹ ಇಂಪ್ರೆಷನ್ಸು, ಅವನ್ನೆಲ್ಲ ಅದು ರಿಮೂವ್ ಮಾಡ್ತಾ ಹೋಗ್ತದೆ, ತೆಗಿತಾ ಹೋಗುತ್ತೆ. ಅದನ್ನೆಲ್ಲ ನಿವಾರಣೆ ಮಾಡ್ತಾ ಹೋಗ್ತದೆ, ಅದನ್ನೆಲ್ಲ ಎರೇಸ್ ಮಾಡ್ತಾ ಹೋಗ್ತದೆ. ಎರೇಸ್ ಅಂದ್ರೆ ಏನು? ಅಳಿಸ್ತಾ ಹೋಗ್ತದೆ. ಅಳಿಸ್ತಾ ಹೋಗೋದು ಅಲ್ಲದೆ ಏನಾಗುತ್ತೆ ಅಂದ್ರೆ, ಒಳಗಡೆ ಇರುವ ಶುದ್ಧ ಚೈತನ್ಯ ಇದೆ, ಅನ್ಮ್ಯಾನಿಫೆಸ್ಟ್ ಪ್ರಕೃತಿ, ಶುದ್ಧ ಚೈತನ್ಯ ಒಳಗಡೆ ಒಂದಿದೆ, ಅದ್ರ ಜೊತೆ ಒಂದಾಗ್ಬಿಡ್ತೀವಿ ನಾವು. ಅದು ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ಗುರುಗಳು. ನೋಡಿ, ಆಚೆ ಕಡೆ ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಆಚೆ ಕಡೆ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿ ಆಗಿದೆಯಲ್ಲ, ಏನು ಬೆಟ್ಟಗಳು, ಗುಡ್ಡಗಳು, ಗಿಡ, ಮರ, ನದಿಗಳು, ಏನೇನು ಎಲ್ಲ ಸೃಷ್ಟಿ, ಇದು ಪ್ರಕೃತಿನ ಸೃಷ್ಟಿ ಮಾಡಿರೋದು. ಇದು ಕಣ್ಣಿಗೆ ಕಾಣಿಸುವಂತ ಸೃಷ್ಟಿ. ಆದರೆ ಇದ್ರ ಹಿಂದೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಶಕ್ತಿ ಇದೆ. ಏನೇನು ಸೃಷ್ಟಿ ಕಾಣಿಸ್ತಾ ಇದೆಯಲ್ಲ ನಮಗೆ, ಅದರ ಹಿಂದೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಶಕ್ತಿ ಇದೆ. ಒಂದು ಸ್ಥೂಲ ಪ್ರಪಂಚ, ಏನೋ ಅದರ ಹಿಂದೆ ಆ ಸ್ಥೂಲ ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತಹ ಸೂಕ್ಷ್ಮ ಪ್ರಪಂಚ. ಅದಕ್ಕೆ ಸೂಕ್ಷ್ಮ ವಿಷಯತ್ವಾಂ. ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲಿ ಕೂಡ ಆ ಸೂಕ್ಷ್ಮ ಶಕ್ತಿಯಲ್ಲೂ ಕೂಡ ಅಲ್ಲೂ ಕೂಡ 5 ಇಂದ್ರಿಯಗಳಿದೆ. ಇದಕ್ಕೆ ತನ್ಮಾತ್ರ ಅಂತ ಕರೀತಾರೆ. ಅರ್ಥ ಆಗ್ತಾ ಇದ್ದಿಲ್ಲ? ಅಲ್ಲಿ ಕೂಡ 5 ಇಂದ್ರಿಯಗಳಿದೆ, ಇದಕ್ಕೆ ತನ್ಮಾತ್ರ ಅಂತ ಕರೀತಾರೆ. ಯಾವುದದು? ಏನು? ಶಬ್ದ, ಸಟಲ್ ಎಲಿಮೆಂಟ್ ಆಫ್ ಈಥರ್, ಆಕಾಶ. ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿರೋದು. ಸ್ಪರ್ಶ ಇದು ವಾಯು ತತ್ವದ ಜೊತೆ ಸಂಬಂಧಪಟ್ಟಿರೋದು. ವಾಯು ಏನ್ ಮಾಡುತ್ತೆ? ಶರೀರ ಹಿಂಗ್ ಟಚ್ ಮಾಡ್ಕೊಳಕ್ ಹೋಗುತ್ತಲ್ಲ, ಶರೀರ ಹಿಂಗ ಟಚ್ ಮಾಡ್ಕೊಂಡು ಹೋಗೋದು ಯಾವುದು? ಅದು ಸ್ಪರ್ಶವನ್ನು ಉಂಟು ಮಾಡ್ತಾ ಇದೆ ವಾಯು ತತ್ವ. ಶಬ್ದ ಏನ್ ಮಾಡ್ತಾ ಇದೆ? ಆಕಾಶದ ಮೂಲಕ ಶಬ್ದ ಬಂದು ಕಿವಿ ಕೇಳಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಆಕಾಶದ ಮೂಲಕ ಶಬ್ದ ಬಂದು ಕಿವಿ ಕೇಳಿಸ್ತಾ ಇದೆ. ರೂಪ, ಕಣ್ಣಲ್ಲಿ ಆ ಅಗ್ನಿ ಇದ್ರೇನೆ, ಬೆಳಕಿದ್ರೇನೆ ಪ್ರಪಂಚ ನೋಡಕ್ ಸಾಧ್ಯ. ಸೊ ಅಗ್ನಿ ತತ್ವ ಕಣ್ಣಲ್ಲಿದೆ. ನಾಲಿಗೆಯಲ್ಲಿ ಜಲತತ್ವ ಇದೆ, ಅದಕ್ಕೆ ನಾಲಿಗೆಯಲ್ಲಿ ರುಚಿಯನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಲ್ಲ? ಇದು ವಾಸನೆ ತಗೊಳ್ತೀವಲ್ಲ, ಇದು ಪೃಥ್ವಿ ತತ್ವ. ತನ್ಮಾತ್ರ ಅದು ಸೂಕ್ಷ್ಮವಾಗಿದೆ. ಅದು ಅದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ತ ಏವ ಸಬೀಜ ಸಮಾಧಿ, ತ ಏವ ಸಬೀಜ ಸಮಾಧಿ. ಇವೆಲ್ಲ ಒಂದು ಒಳಗಡೆ ಒಂದು ಬೀಜ ರೂಪದಲ್ಲಿ ಕೆಲವು ಇಂಪ್ರೆಷನ್ಸು ಇದೆ ಒಳಗಡೆ, ಬೀಜ ರೂಪದಲ್ಲಿ. ಅಂದ್ರೆ ಕೆಲವು ಮುದ್ರಿತವಾಗಿರುವಂಥದ್ದು. ನಾವು ಮಾತಾಡ್ಕೊಳ್ತಾ ಇದ್ವಲ್ಲ ಇಷ್ಟಕ್ಕೆ ಮುಂಚೆ, ಸಮಾಪತೆ ಯಾವುದು ಮುದ್ರಿತವಾಗಿರುವಂಥದ್ದು ಇದೆ ಅಂತ. ಎಷ್ಟು ಆಳವಾದ ಸಮಾಧಿ ಅಂದ್ರೆ ಧ್ಯಾನ, ಅದು ಮಾಡಿದ ಮೇಲೆ ಕೂಡ ಅದರಿಂದ ಆಚೆ ಬಂದ ಮೇಲೆ ಇನ್ನ ಸ್ವಲ್ಪ ಇಂಪ್ರೆಷನ್ಸ್ ಇರುತ್ತೆ ಒಳಗಡೆ. ಇದಕ್ಕೆ ಸಬೀಜ ಸಮಾಧಿ ಅಂತ ಕರೀತಾರೆ. ಎಷ್ಟೇ ನಾವು ಆಳವಾದ ಧ್ಯಾನವನ್ನು ಅನುಭವಿಸಿದ್ರು ಕೂಡ ಏನೋ ಆ ಒಳಗಡೆ ಇರುವಂತ ಒಂದು ಬೀಜ ರೂಪದಲ್ಲಿ ಒಂದಿರುತ್ತೆ, ಏನೋ ಅದಿನ್ನ ಇರುತ್ತೆ ಒಳಗಡೆ. ಏನೋ ಆ ಎಷ್ಟೋ ಜನ್ಮಗಳಿಂದ ಒಳಗಡೆ ಆ ಪ್ರಾರಬ್ಧದ ಒಂದು ಕರ್ಮದ ಒಂದು ಅದು ಬೀಜ ರೂಪದಲ್ಲಿ ಇರುತ್ತೆ, ಅದು ಹಾಗೇ ಇರುತ್ತೆ ಒಳಗಡೆ. ಎಷ್ಟೋ ಜನ್ಮ. ಅದಕ್ಕೆ ದ ಇಂಪ್ರೆಷನ್ಸ್ ಆಫ್ ಲೈಫ್ ಟೈಮ್ಸ್ ಆರ್ ಸ್ಟಿಲ್ ದೇರ್ ಇನ್ ಸೀಡ್ ಫಾರ್ಮ್.
ಹೇಳ್ತಾ ಇದ್ದಾರೆ ಎಷ್ಟು. ಬಟ್ ಅದು ಕೆಲವು ಮೇಲ್ಮೈಗೆ ಬರುತ್ತೆ, ಕೆಲವೆಲ್ಲ ಅನುಭವಿಸ್ಬೇಕಾಗತ್ತೆ, ಕೆಲವೆಲ್ಲ ಆಲ್ಮೋಸ್ಟ್ ಎಲ್ಲ ಧ್ಯಾನದಿಂದಾನೇ ಕೆಲವೆಲ್ಲ ನಿವಾರಣೆ ಆಗ್ತಾ ಹೋಗ್ಬಿಡುತ್ತೆ. ಕೆಲವೆಲ್ಲ ಇವೆಲ್ಲ ತುಂಬಾ ಸೂಕ್ಷ್ಮವಾದ ವಿಷಯಗಳು. ಸಾಧನೆ ಮಾಡ್ತಾ ಮಾಡ್ತಾ ರಿವೀಲ್ ಆಗುತ್ತೆ. ಎಲ್ಲ ಒಂದೇ ಸರಿ ನಾವು ಹೇಳಕ್ ಆಗೋದಿಲ್ಲ. ಅರ್ಥ ಆಗ್ತಾ ಇರಲ್ಲ. ಕೆಲವು ಸೂಕ್ಷ್ಮವಾದ ವಿಷಯಗಳು ಸಾಧನೆ ಮಾಡ್ತಾ ಮಾಡ್ತಾ ಕೆಲವೆಲ್ಲ ಮೇಲ್ಮೈಯಲ್ಲಿ ಬರುತ್ತೆ, ಕೆಲವೆಲ್ಲ ನಾವು ಅನುಭವಿಸ್ಬೇಕಾಗುತ್ತೆ ಈ ಪ್ರಪಂಚದಲ್ಲಿ. ಕೆಲವು ಧ್ಯಾನದ ಮುಖಾಂತರ ಕೆಲವೆಲ್ಲ ನಿವಾರಣೆ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಸರಿ ಸಬೀಜ ಸಮಾಧಿ ಯಾವುದು ನಾವು ಮಾಡುವಂತ ಆಕ್ಟಿವಿಟಿ ಚಿಕ್ಕನ್ನಲ್ಲಿ ಏನೋ ಅಲ್ಲಿ ಕೂಡ ಅನುಭವಿಸ್ಬಿಟ್ಟಿರ್ತೀವಿ ನಾವು. ಒಂದು ಸಣ್ಣ ಮಗು ನೋಡಿ, ಆ ಮಗುವಿನ ಕಣ್ಣು ಯಾವ ಕಡೆಯನ್ನ ತಿರುಗತ್ತಾ, ಎಷ್ಟು ಸ್ಟ್ರೈಟ್ ಆಗಿ ನೋಡುತ್ತೆ ಮಗು ಕಣ್ಣಲ್ಲಿ ಕಣ್ಣಿಟ್ಟು. ಅಂದ್ರೆ ಕಣ್ಣು ಕಣ್ಣಲ್ಲಿ ಚಲನೆ ಇಲ್ಲ ಅಂದ್ರೆ ಮನಸ್ಸು ಅಷ್ಟು ಶಾಂತವಾಗಿದೆ ಅಂತ ಅರ್ಥ, ಅಷ್ಟು ನಿಶ್ಚಲವಾಗಿದೆ ಅಂತ ಅರ್ಥ. ಏನೇ ನೋಡ್ಲಿ ಸಣ್ಣ ಮಗು ಹಂಗೇ ಗುರಾಯಿಸ್ಕೊಂಡು ನೋಡ್ತಾರೆ ಅಂತಾರಲ್ಲ, ಹಿಂಗ್ ನೋಡತ್ತೆ ಸ್ಟ್ರೈಟ್ ಆಗಿ. ಅಂದ್ರೆ ಮನಸ್ಸಿನಲ್ಲಿ ಅಷ್ಟು ಕ್ಲಾರಿಟಿ ಇದೆ, ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ಮನಸ್ಸಿನಲ್ಲಿ ಅಷ್ಟು ನಿಶ್ಚಲತ್ವ, ಅಷ್ಟು ಸ್ಟೆಬಿಲಿಟಿ ಅದು ಇರುತ್ತೆ ಅಂತ. ಅದಕ್ಕೆ ಈ ಕಣ್ಣುಗಳು ಈ ಪ್ರಪಂಚಕ್ಕೆ ಒಂದು ನಮ್ಗೆ ಒಂದು ಏನ್ ಹೇಳ್ತಾರೆ, ಕಿಟಕಿ ಬಾಗಿಲಿದ್ದಂಗೆ ಅದು. ಹಾಗೆ ಪ್ರಪಂಚ ಕೂಡ ನಮ್ಮನ್ನು ನೋಡ್ಬೇಕು ಅಂದ್ರೆ ಕಣ್ಣು ಮುಖಾಂತರ ನೋಡಿದ್ರೆ ಸಾಕು. ಇವ್ರು ಹೇಗೆ ಅಂತ ಹೇಳ್ಬಿಡ್ತಾರೆ, ಕಣ್ಣನ್ನು ನೋಡಿದ್ರೆ ಸಾಕು. ಕೆಲವ್ರು ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಹಿಂಜರಿತಾರೆ. ಅದ್ ನೋಡಿದ ತಕ್ಷಣ ಅವ್ರು ಹೇಗೆ ಅಂತ ಹೇಳ್ಬಿಡ್ಬೋದು ಅಂತ ಹೇಳ್ತಾರೆ ಗುರುಗಳು. ನಾವು ಪ್ರಪಂಚವನ್ನು ನೋಡೋದಿಕ್ಕೆ, ಪ್ರಪಂಚ ನಮ್ಮನ್ನು ನೋಡ್ಬೇಕಂದ್ರೂ ಕಣ್ಣಿನ ಮುಖಾಂತರ. ಕಣ್ಣು ಎಷ್ಟು ನಿಶ್ಚಲವಾಗಿದೆ, ಕಣ್ಣಿನ ಒಂದು ದೃಷ್ಟಿಯ ಮೇಲೆ ಹೇಳ್ಬಿಡ್ಬೋದು ಅಂತ ಹೇಳ್ತಾರೆ. ಕೆಲವರು ತುಂಬಾ ಮಹತ್ವಾಕಾಂಕ್ಷೆ ಇರುತ್ತೆ ಅಥವಾ ತುಂಬಾ ಲೋಭ, ಅವ್ರ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ. ಯಾರು ತುಂಬಾ ಒಂಥರ ಕರುಣೆಯಿಂದ ಎಲ್ಲರ ಜೊತೆ ಸಹಾನುಭೂತಿಯಿಂದ ಇರ್ತಾರೆ ನೋಡಿ, ಅವ್ರು ನೋಡಿದ್ರೆ ತಕ್ಷಣ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ. ಕಣ್ಣಿನ ಮುಖಾಂತರ ಒಳಗಡೆ ಇಂದ್ರಿಯಗಳು ಏನು ರಿಫ್ಲೆಕ್ಟ್ ಆಗುತ್ತೆ, ಒಳಗಡೆ ಹೇಗೆ ಅವ್ರು ಯಾವ ತರ ಬಿಹೇವಿಯರು ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಾವು ನಮ್ಮ ನಮ್ಮ ಹೊರಗಿನ ನಮ್ಮ ಅಪಿಯರೆನ್ಸ್ ಆಗಲಿ, ನಾವು ನಡೆಯುವುದು, ನಮ್ಮ ಬಿಹೇವಿಯರ್, ನಮ್ಮ ವರ್ತನೆ, ನಮ್ಮ ಒಳಗಡೆ ಹೇಗಿದ್ದೀವಿ ಇದೆಲ್ಲ ಕಣ್ಣಿನ ಮುಖಾಂತರ ಗೊತ್ತಾ. ಅದಕ್ಕೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ಬಿಟ್ಟು, ಎಲ್ಲ ಇಂದ್ರಿಯಗಳಿಗನ್ನ ನಯನವೇ ಮುಖ್ಯವಾದ ಇಂದ್ರಿಯ ಅಂತ ಹೇಳ್ತಾರೆ. ಈ ಇಂದ್ರಿಯಗಳಿಂದ ನಾವು ಈ ಪ್ರಪಂಚದ ಜ್ಞಾನ ಬರುತ್ತೆ ನಮಗೆ. ಈ ಪ್ರಪಂಚದ ಜ್ಞಾನ ಬರಬೇಕು ಅಂದ್ರೆ ಇಂದ್ರಿಯಗಳ ಮುಖಾಂತರನೇ ಬರೋದು. ಸೊ ಯಾವಾಗ ಈ ಇಂದ್ರಿಯಗಳನ್ನು ಪಾಲಿಶ್ ಮಾಡ್ಕೊಳ್ತೀವಿ ನಾವು, ಅವಾಗ ಒಳಗಡೆಯಿಂದ ಹಾಲು ಎಂಟಿ ಆಗುತ್ತೆ, ಖಾಲಿ ಆಗ್ಬಿಡ್ತೀವಿ ಒಳಗಡೆಯಿಂದ. ಅವಾಗ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ನೋಡಿ, ಇಲ್ಲೊಂದು ರಹಸ್ಯ ಹೇಳ್ತಾ ಇದ್ದಾರೆ, ಕೇಳಿಸ್ಕೊತಾ ಇದ್ದೀರಾ ಏನೋ? ಇದು ಅಡ್ವಾನ್ಸ್ ಕೋರ್ಸಲ್ಲಿ ಹೇಳ್ತಾರೆ ಇವೆಲ್ಲ, ಅಡ್ವಾನ್ಸ್ ಕೋರ್ಸಲ್ಲಿ ಇಂದ್ರಿಯಗಳನ್ನ. ಅದಕ್ಕೆ ಒಂದೊಂದೇ ಚಕ್ರವನ್ನ, ಒಂದೊಂದು ಚಕ್ರ ಒಂದೊಂದು ಇಂದ್ರಿಯಕ್ಕೆ ಕನೆಕ್ಟ್ ಆಗಿರುತ್ತೆ. ಅದು ಕ್ಲೀನ್ ಮಾಡ್ಕೊಳ್ತಾ 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 ನಾವು ಹಾಲು ಎಂಟಿ ಆಗ್ತಾ ಆಗ್ತಾ ಕ್ರಿಸ್ಟಲ್ ಕ್ಲಿಯರ್ ಆಗ್ತೀವಿ. ಆವಾಗ ಒಳಗಡೆ ಪರಮಾತ್ಮ ಒಂದು ರಿಫ್ಲೆಕ್ಟ್ ಆಗ್ತಾನೆ. ಕೆಲವರು ನೋಡಿದ ತಕ್ಷಣ ಎದ್ದು ನಿಂತ್ಕೊಬೇಕು ಅನ್ಸುತ್ತೆ, ಗಮನಿಸಿದ್ದೀರಾ? ಅವ್ರ ಪ್ರಾಣ ಶಕ್ತಿ ಹಂಗಿರುತ್ತೆ. ಕೆಲವರು ನೋಡಿದ ತಕ್ಷಣ ಕಾಲ್ಗೆ ನಮಸ್ಕಾರ ಮಾಡ್ತಾರೆ. ಗುರುಗಳು ಅಲ್ಲೆಲ್ಲ ಬರ್ತಾ ಇರ್ತಾರೆ, ಟಕ್ಕಂತ ಇಲ್ಲಿ ಎದ್ದು ನಿಂತ್ಕೊಳ್ತೀವಿ. ಅಂದ್ರೆ ಆ ಶರೀರದಲ್ಲಿ ಆ ದೈವತ್ವ ಅನ್ನೋದು ಹಂಗೆ ಹೊರಹೊಮ್ಮುತ್ತಾ ಇರುತ್ತೆ. ಆ ಪ್ರಾಣಶಕ್ತಿ ಹಾಗೆ ತುಂಬಿ ತುಳುಕ್ತಾ ಇರುತ್ತೆ ಅದರಲ್ಲಿ. ಓಕೆ, ಸೊ ಯಾವಾಗ ನಾವು ನಮ್ಮ ಒಳಗಡೆಯಿಂದ ಆ ಒಂದು ದೈವತ್ವವನ್ನು ಹೊರಹೊಮ್ಮಕ್ಕೆ ಶುರು ಮಾಡ್ತೀವೋ, ಏನು ಒಳಗಡೆಯಿಂದ ಖಾಲಿ ಆಗ್ಬಿಡ್ತೀವೋ, ನಾವು ಏನೇ ನೋಡ್ಲಿ ಪ್ರಪಂಚದಲ್ಲಿ ಅದಕ್ಕೆ ಒಂದು ದೈವಿ ಸ್ಪರ್ಶ ಇರುತ್ತೆ, ಅದ್ರಲ್ಲಿ ಡಿವೈನ್ ಟಚ್ ಇರುತ್ತೆ. ಒಂದು ಹೂ ನೋಡಿದ್ವಿ ಅನ್ಕೊಳ್ಳಿ, ಸುಮ್ಮನೆ ನೋಡ್ತಾ ಇಲ್ಲ, ನಮ್ಮ ಚೈತನ್ಯದ ಮುಖಾಂತರ ಆ ಹೂವಿನ ಒಳಗೆ ಇರುವಂತಹ ಚೈತನ್ಯ ಇದೆಯಲ್ಲ, ಅದನ್ನ ಸ್ಪರ್ಶಿಸ್ತೀವಿ ನಾವು. ಪೂರ್ತಿ ಇಂದ್ರಿಯಗಳೆಲ್ಲ ಆಕ್ಟಿವ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅಣುವಿನಲ್ಲೂ ಒಂದು ದೈವತ್ವ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ ಅಂತ. ಇದಕ್ಕೆ ಸಬೀಜ ಸಮಾಧಿ ಅಂತ ಕರೀತಾರೆ. ಸಬೀಜ ಸಮಾಧಿ ಅಂದ್ರೆ ಏನು? ಪೂರ್ತಿ ನಮ್ಮ ಒಂದೊಂದು ಶರೀರದಲ್ಲಿ
ಖಾಲಿ ಆಗ್ಬಿಡೋದು ಒಳಗಡೆ. ಹೇಗೆ ಕೊಳಲಿನ ರೂಪದಲ್ಲಿ ಕೊಳಲು ಒಳಗಡೆ ಎಷ್ಟು ಖಾಲಿಯಾಗಿರುತ್ತೆ ನೋಡಿ, ಆ ಥರ. ಸಬೀತ್ ಸಮಾಧಿ ಅಂದ್ರೇನು? ಒಂದು 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 ದೊಡ್ಡ ಪರ್ವತ ನೋಡಿದ್ವಿ ಅನ್ಕೊಳ್ಳಿ. ಆ ಪರ್ವತ ನೋಡಿದ್ರೆ ಅದರಲ್ಲಿರುವ ಚೈತನ್ಯ, ನನ್ನಲ್ಲಿರೋ ಚೈತನ್ಯ ಒಂದೇ, ಒಂದೇ ಚೈತನ್ಯ. ಒಂದು ಹೂವನ್ನು ನೋಡಿದಾಗ ಅದರೊಳಗಡೆ ಚೈತನ್ಯ ನೋಡುವಂಥದ್ದು. ಸುಮ್ಮನೆ ಹೂವು ನೋಡೋದಲ್ಲ, ಅದರೊಳಗೆ ಆ ಶಕ್ತಿಯನ್ನು ನೋಡುವಂಥದ್ದು. ಸೂರ್ಯ, ಚಂದ್ರ, ನೀರು ಏನ್ ನೋಡಿದ್ರು ಅದರ ಒಳಗಡೆ ಇರುವಂತಹ, ಕಣ್ಣಿಗೆ ಕಾಣಿಸದೇ ಇರುವಂತಹ ಆ ಶಕ್ತಿಯನ್ನು ನೋಡುವಂಥದ್ದು. ಇದನ್ನ ಮಾಡಕ್ಕೆ ಶುರು ಮಾಡಿದ್ರೆ ಪ್ರತಿ ಕ್ಷಣವೂ ಸಮಾಧಿ. ನೀವೊಂದು ಸೂರ್ಯಾಸ್ತ ಅಂದ್ರೆ ಸೂರ್ಯ ಮುಳುಗ್ತಾ ಇರೋದನ್ನು ನೋಡ್ಬೋದು, ಪೂರ್ತಿ ಇಂದ್ರಿಯಗಳೆಲ್ಲ ಅದ್ರ ಕಡೆ ಇರುತ್ತೆ, ಅದೇ ಒಂದು ಸಮಾಧಿ ಆಗ್ಬಿಡುತ್ತೆ. ಕೆಲವು ಕ್ಷಣಗಳನ್ನ ಮಾತ್ರ, ಕೆಲವು ಕ್ಷಣಗಳ ಆದ್ರೂ ಮನಸ್ಸು ನಿಂತ್ಕೊಳ್ತು ಅಂತ ಅನ್ಕೊಳ್ಳಿ, ಅದೇ ಸಮಾಧಿ. ಮನಸ್ಸು ನಿಂತ್ಕೊಂಡು ಉಸಿರಾಟ ಲಯಬದ್ಧವಾಗಿ ನಡ್ಕೊಂಡು ಕೆಲವು ಕ್ಷಣಗಳಾದ್ರೂ ಮನಸ್ಸು ನಿಂತ್ಕೊಂಡ್ರೆ ಅದನ್ನೇ ಸಮಾಧಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಕಾಲ ಸ್ತಂಭಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾಲ ಸ್ತಂಭಿಸುತ್ತೆ, ಮರಣವನ್ನ ದಾಟಿ ಮುಂದೆ ಹೋಗ್ತೇವೆ. ಅದಕ್ಕೆ ಅಮೃತತ್ವ ಅಂತ ಹೇಳ್ತಾರೆ. ಬದುಕಿರುವಾಗಲೇ ಇದನ್ನು ಸಾಧಿಸಬೇಕು ಅಂತ. ಈ ಸ್ಥಿತಿಯಲ್ಲಿ ಕೋಟಿ ಕಲ್ಪ, ಗುರುಗಳು ಹೇಳ್ತಾರೆ, ಲಕ್ಷಾಂತರ ವರ್ಷ ಇದ್ದಂಗೆ ಒಂದು ಅನುಭವ ಅದು. ಮನಸ್ಸು ಹಿಂಗೆ ಸ್ತಂಭಿಸಿದಂಗೆ, ಫ್ರೀಸ್ ಆದಂಗೆ, ಎಲ್ಲ ಫ್ರೆಶ್ ಆಗಿ ಅನ್ಸುತ್ತೆ. ಒಂಥರ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಲ್ಲ. ಸಮಾಧಿ ಅಂದ್ರೆ ಏನು? ನಮ್ಮ ಜೀವನನೇ ಒಂದು ರೆಫ್ರಿಜರೇಟರ್ ಇದ್ದಂಗೆ, ನಿಂತು ಬಿಟ್ಟಂಗೆ, ಹೀಗೆ ಕಾಲ ಸ್ತಂಭಿಸ್ಬಿಟ್ಟಂಗೆ ಅಂತ. ನಮ್ಮ ಒಂದು ವಯಸ್ಸು ನಿಂತೋಗಿದೆ ಅಂತ ಆತರ ಉತ್ಸಾಹ ಬರುತ್ತೆ. ಸೊ ಜೀವನದಲ್ಲಿ ಪ್ರತಿ ಕ್ಷಣ ಉತ್ಸಾಹವಂತರಾಗಿರ್ತೀವಿ ನೋಡಿ. 50-60 ವರ್ಷ ಆದ್ರೂ ಯಾರು ಸಾಧಕರು ಬಿಡ್ತಾರಲ್ಲ, ಪ್ರತಿ ದಿವಸ ಉತ್ಸಾಹವಾಗಿರ್ತಾರೆ. ಸೋ ಮಚ್ ಬಬ್ಲಿಂಗ್ ವಿತ್ ಎಂಥೂಸಿಯಾಸಮ್ ಅಂತ ಹೇಳ್ತಾರಲ್ಲ ಅದು. ಕೆಲವರು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಮಾಧಿ ಅಂದ್ರೆ ಏನು. ಸಮಾಧಿ ಅಂದ್ರೆ ಉಪವಾಸ ಮಾಡೋದು, ಅಥವಾ ಸಣ್ಣಗಾಗ್ಬಿಡೋದು, ಏನೋ ತಿಂದೇ ಇರ ಮೂಳೆ ಮೂಳೆ ತರ ಕಾಣಿಸೋದು, ಆ ಥರ ಅಲ್ಲ. ಅಥವಾ ಮೈಯೆಲ್ಲ ವಿಭೂತಿ ಹಚ್ಕೊಂಡ್ಬಿಡೋದು, ನಾನು ಹಚ್ಕೊಂಡಿದ್ದೀನಿ ನೋಡಿ, ಆ ಥರ. ಓಕೆ, ಈ ತರ ಏನೇನೋ ತಪ್ಪು ಕಲ್ಪನೆ, ಅದಲ್ಲ ಸಮಾಧಿ ಅಂದ್ರೆ. ಅರ್ಥ ಆಗ್ತಾ ಇದೆಯಲ್ಲ? ಯಾವಾಗ ಯಾವಾಗ ಧ್ಯಾನ ಮಾಡಕ್ಕೆ, ಆಳವಾದ ಧ್ಯಾನ ಮಾಡಕ್ಕೆ ಶುರು ಮಾಡ್ತೀವೋ, ಪ್ರತಿಯೊಂದು ಅನುಭವ, ಇಂದ್ರಿಯಗಳಿಂದ ಬರುವಂತ ಪ್ರತಿಯೊಂದು ಅನುಭವ ತುಂಬಾ ಬ್ರೈಟ್ ಆಗಿ ಮತ್ತೆ ಅರ್ಥಪೂರ್ಣವಾಗಿರುತ್ತೆ. ಅವಾಗ ಒಂಥರ ಒಳಗಡೆಯಿಂದ ವಿಕಸನಗೊಂಡಂತಹ ಒಂದು ಅನುಭವ. ದುಃಖದಲ್ಲಿದ್ದಾಗ ಏನನ್ಸುತ್ತೆ? ಏನೋ ಎಲ್ಲ ನಮ್ಗೆ ಸಂಕುಚಿತಗೊಂಡಂಗೆ ಅನ್ಸತ್ತಲ್ಲ. ಒಂಥರ ಶರೀರದಲ್ಲಿ ಒಂದು ಹಿಡಿತವನ್ನ ಅನುಭವಿಸ್ತೀವಿ ನಾವು. ಆದರೆ ಸಮಾಧಿ ಧ್ಯಾನದ ಅಭ್ಯಾಸ ಮಾಡಿದಾಗ ಒಳಗಡೆಯಿಂದ ಒಂದು ವಿಕಸನಗೊಂಡಂತ ಒಂದು ಅನುಭವ, ನಮ್ಮ ಅರಿವು ವಿಕಸನಗೊಂಡಂಗೆ. ತುಂಬಾ ನಾವು ವಿಶ್ರಾಂತಿ ಅಂದ್ರೆ, ಮನಸ್ಸಿಗೆ ವಿಶ್ರಾಂತಿ ಸಿಕ್ಕಿದಾಗ ಏನಾಗತ್ತೆ ಅಂದ್ರೆ ಒಂಥರ ನಿದ್ರಾವಸ್ಥೆಯಲ್ಲಿ ಇರುತ್ತೆ. ಅಂದ್ರೆ ಒಂಥರ ನಮಗೆ ಅಥವಾ ಒಂಥರ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ. ಅವಾಗ ಯಾರಾದ್ರೂ ಒಂದು ಸೂಜಿ ಕೊಟ್ಟು, ಒಂದು ದಾರ ಕೊಟ್ಟು, ಈ ಸೂಜಿನ ಈ ದಾರದಲ್ಲಿ, ಈ ದಾರವನ್ನ ಈ ಸೂಜಿಯಲ್ಲಿ ಅದನ್ನ ಒಳಕ್ಕೆ ಸೇರಿಸಿ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಒಬ್ಬ ತುಂಬಾ ಕುಡಿದು ಬಿಟ್ಟಿರ್ತಾರೆ ನೋಡಿ, ಒಬ್ಬ ಮದ್ಯವ್ಯಸನಿ, ಮದ್ಯಪಾನಿ ಮಾಡಿರುವಂತವನಿಗೆ ಒಂದು ಸೂಜಿ ಮತ್ತೆ ಒಂದು ದಾರ ಕೊಟ್ಬಿಟ್ರೆ ಅದರೊಳಗೆ ಹತ್ತಿಸ್ತಾನ ಅದನ್ನ. ಅದಕ್ಕೆ ತುಂಬಾ ಆಳವಾದ ಒಂದು ಅರಿವು ಬೇಕು, ಮತ್ತೆ ಸೂಕ್ಷ್ಮವಾಗಿ ಪೂರ್ತಿ ಏಕಾಗ್ರತೆಯಿಂದ ಮಾಡುವಂತ ಕೆಲಸ ಅದು. ಸೂಜಿ ಕೊಟ್ಟು ಒಂದು ದಾರ ಕೊಟ್ಬಿಟ್ಟು ಅದರೊಳಗೆ ಅದನ್ನ ಸೇರಿಸಿ ಅಂದ್ರೆ ತುಂಬಾ ಏಕಾಗ್ರತೆಯಿಂದ ಮಾಡುವಂತ ಕೆಲಸ, ತುಂಬಾ ಡೆಲಿಕೇಟ್, ಸೂಕ್ಷ್ಮವಾದ ಕೆಲಸ ಅದು. ಅದಕ್ಕೆ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರಪಂಚದಲ್ಲಿ ತುಂಬಾ ಕುಶಲತೆಯಿಂದ ಕೆಲಸ ಮಾಡುವಂತ ಜನ ಇದ್ದಾರೆ. ಕೆಲವರು ನೋಡಿ, ನೀವು ಎಲ್ಲನೂ ಹೋದ್ರೆ
ಅಕ್ಕಿ ಕಾಳು ಮೇಲೆ ಹೆಸರು ಬರ್ಕೊಡ್ತಾರೆ, ನೋಡಿದ್ದೀರಾ? ಹಾ, ಅಕ್ಕಿ ಕಾಳು ಮೇಲೆ ಇನ್ನ ಏನೇನೋ ದೇವ್ರ ಬೇಕಾದ್ರೆ ಬಿಂಬಾನೇ ಬಿಡಿಸ್ಬಿಡ್ತಾರೆ. ಅದು ಅವ್ರಿಗೇನು ತುಂಬಾ ಏಕಾಗ್ರವಾದ ಒಂದು ಮನಸ್ಸಿರುತ್ತೆ, ಆದ್ರೆ ಮನಸ್ಸು ವಿಶ್ರಾಂತಿ ಇರೋದಿಲ್ಲ. ಏಕಾಗ್ರತೆ ವಿಶ್ರಾಂತಿಗೆ ಆಪೋಸಿಟ್. ತುಂಬಾ ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತಾರೆ ನೋಡಿ, ಅವ್ರು ಏಕಾಗ್ರತೆ ಮಾಡೋದು ಕಷ್ಟ. ಇದು ಹೇಳ್ತಾ ಇದ್ದಾರೆ. ಯಾವಾಗ ವೆನ್ ದ ಅವೇರ್ನೆಸ್ ಈಸ್ ಎಕ್ಸ್ಪ್ಯಾಂಡೆಡ್ ದೇರ್ ಇಸ್ ನೋ ಕೀನ್ನೆಸ್ ಆಫ್ ಅವೇರ್ನೆಸ್. ಯಾವಾಗ ಮನಸ್ಸು ವಿಕಸನ ಆಗ್ಬಿಡುತ್ತೆ ನೋಡಿ, ಆವಾಗ ಏಕಾಗ್ರತೆ ಮಾಡೋದು ತುಂಬಾ ಕಷ್ಟ. ತುಂಬಾ ಏಕಾಗ್ರತೆ ಮಾಡೋರಿಗೆ ಮನಸ್ಸು ವಿಕಸನ ಆಗಿರೋದಿಲ್ಲ. ಆದ್ರೆ ಸಬೀಜ ಸಮಾಧಿ ಇದೆರಡರದು ಕಾಂಬಿನೇಷನ್. ಅದಕ್ಕೆ ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಡ್ರಾಯಿಂಗ್ ಪ್ರೋಸೆಸ್ ಒಂದು ಮಾಡಿಸ್ತಾರೆ, ಒಂದು ಪ್ರಕ್ರಿಯೆ ಮಾಡಿಸ್ತಾರೆ ಅದಕ್ಕೇನೆ. ಸೊ ಯಾವಾಗ ಇದು ಮಾಡಿದ್ರೆ ಧ್ಯಾನ ಮಾಡಕ್ ಶುರು ಮಾಡ್ತಿರೋ, ಮನಸ್ಸು ಏಕಾಗ್ರತೆಯನ್ನು ಮಾಡ್ಬೋದು, ಏನೋ ವಿಶ್ರಾಂತಿ ಸ್ಥಿತಿಯಲ್ಲೂ ಇರ್ಬೋದು. ಇದೆರಡು ಪಾಸಿಬಿಲಿಟಿ ಇದೆ, ಇದೆರಡು. ಅದೇ ವೆನ್ ಯು ಆರ್ ಟೋಟಲಿ ರಿಲ್ಯಾಕ್ಸ್ಡ್, ಹ್ಯಾಪಿ ಅಂಡ್ ಎಕ್ಸ್ಪ್ಯಾಂಡೆಡ್, ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ದಟ್ ಶಾರ್ಪ್ನೆಸ್ ಆಫ್ ಅವೇರ್ನೆಸ್ ಅಂಡ್ ಇಂಟೆಲಿಜೆನ್ಸ್ ಅಂತ ಅದು ಕೂಡ ಹೇಳ್ತಾರೆ. ಆ ಒಂದು ತೀಕ್ಷ್ಣತೆ, ಆ ಒಂದು ಬುದ್ಧಿಮತ್ತೇನೋ ಇರುತ್ತೆ. ನಮ್ಮ ಇಂದ್ರಿಯಗಳು ಎಷ್ಟು ಕ್ಲಾರಿಟಿ ಆಗುತ್ತೆ ಅಂದ್ರೆ, ನಾವು ಕೇಳುವಂಥದ್ದು, ನಾವು ಮಾತನಾಡುವಂಥದ್ದು, ನಾವು ನೋಡುವಂಥದ್ದೆಲ್ಲ 100% ಮಾಡ್ತೀವಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ? ಕೇಳಿಸ್ಕೊತಾ ಇದ್ದೀರಾ ಏನೋ? ಒಂದೊಂದ್ಸರಿ ಯಾರಾದ್ರೂ ಏನಾರ ಮಾತಾಡಿದ್ರೆ ಕೇಳಿಸ್ಕೊಂಡಂಗೆ ಇರುತ್ತೆ. ಆಮೇಲೆ ಮನೆಗೆ ಹೋಗಿ ನಾವು ಫೋನ್ ಮಾಡಿ, ನೀವೇನೋ ಹೇಳಿದ್ರಿ ಇನ್ನೊಂದ್ಸರಿ ಹೇಳಿ ಅಂದ್ರೆ ನಾವಿಲ್ಲ ಅಲ್ಲಿ. ಅರ್ಥ? ಇವಾಗ ನಾನು ಇಷ್ಟೊತ್ತಿಂದ ಮಾತಾಡಿದೆ, ಸುಮಾರು 1/2 hour 40 ನಿಮಿಷದಿಂದ. ಎಷ್ಟು ಜ್ಞಾಪಕ ಇದೆ? ಅರ್ಥ ಆಗ್ತಾ ಇದೆಯಲ್ಲ? ಯಾವುದೋ ಕೆಲವು ಮಾತ್ರ ಹಿಡಿದಿಟ್ಕೊಂಡಿರ್ತೀವಿ. ಏನೋ ಹೇಳಿದ್ರಪ್ಪ ಶಾಸ್ತ್ರಿಗಳು, ಅದೇನೋ ಹೇಳಿದ್ರೆ ಗೊತ್ತಿಲ್ಲ. ಹಾಗೆ ನೋಡೋದು, ಒಂದೊಂದ್ಸರಿ ಕಣ್ಮುಂದೆನೆ ಅಡ್ರೆಸ್ ಕಾಣಿಸ್ತಾ ಇರುತ್ತೆ. ಎಷ್ಟೋ ಸರಿ ಅಡ್ರೆಸ್ ಹುಡ್ಕಕ್ ಹೋಗಿರ್ತೀವಿ, ಅಲ್ಲಿ ಮೇಲ್ಗಡೆ ಬೋರ್ಡ್ ಇರುತ್ತೆ. ಏನಪ್ಪಾ ಅದೇ, ನೀವು ಇಲ್ಲಿ ಅವ್ರಿಗೆ ಅಡ್ರೆಸ್ ಹೇಳೋರು ಹೇಳಿರ್ತಾರೆ, ಈ ಜಾಗಕ್ಕೆ ಹೋದ್ವಿ, ಇಂಥ ಜಾಗದಲ್ಲಿ ನಿಂತ್ಕೊಂಡ್ವಿ, ಅಲ್ಲಿ ಮೇಲ್ಗಡೆ 2nd floor ಬೋರ್ಡ್ ಇದೆಯಾ ನೋಡಿದ್ವಿ, ಕಾಣಿಸ್ಲಿಲ್ಲ. ಅಂದ್ರೆ ಸರಿಯಾಗಿ ನೋಡೋದು ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಯಾಕೆಂದ್ರೆ ಒಳಗಡೆ ಮನಸ್ಸಿದೆ ಅಲ್ಲ, ಇದು ಗಜಿಬಿಜಿ ಆಗ್ಬಿಟ್ಟಿದೆ. ಒಳಗಡೆ ಮನಸ್ಸಿದೆ ನೋಡಿ, ಅದು ಗಜಿಬಿಜಿ ಆಗ್ಬಿಟ್ಟಿದೆ. ಫಸ್ಟ್ ಆ ಮನಸ್ಸನ್ನ ಆರ್ಡರ್ ಒಳಗೆ ತಗೊಂಡ್ಬರ್ಬೇಕು ಅಂದ್ರೆ ಸಬೀಜ ಸಮಾಧಿ, ಅದಕ್ಕೆ ಹೇಳ್ತಾರೆ ಧ್ಯಾನ ಮಾಡೋದು. ಯಾವಾಗ ಧ್ಯಾನ ಮಾಡಕ್ ಶುರು ಮಾಡ್ತೀವೋ, ನೋಡೋದು ಪರ್ಫೆಕ್ಟ್ ಆಗ್ಬಿಡುತ್ತೆ, ಕೇಳೋದು ಪರ್ಫೆಕ್ಟ್ ಆಗತ್ತೆ, ಮಾತಾಡೋದು ಪರ್ಫೆಕ್ಟ್ ಆಗತ್ತೆ. ಸಮಾಧಿ ಅಂದ್ರೆ ಏನು? ಇನ್ನೊಬ್ಬರ ಫೀಲಿಂಗ್ಸ್ಗೆ ನಾವು ಸೆನ್ಸಿಟಿವ್ ಇಂದ ಇರೋದು. ಯಾವಾಗ ನಾವು ಧ್ಯಾನದ ಅಭ್ಯಾಸ ಮಾಡಕ್ ಶುರು ಮಾಡ್ತೀವೋ, ಇನ್ನೊಬ್ಬರ ಫೀಲಿಂಗ್ಸ್ಗೆ ನಾವು ಸೆನ್ಸಿಟಿವ್ ಆಗ್ತೀವಿ, ಸೂಕ್ಷ್ಮತೆಯಿಂದ ನೋಡ್ತೀವಿ. ಪ್ರಪಂಚನೂ ನಮ್ಮ ಬಗ್ಗೆ ಸೆನ್ಸಿಟಿವ್ ಆಗ್ಬಿಡುತ್ತೆ. ಪ್ರಕೃತಿ ನಮ್ಮ ಮಾತನ್ನ ಕೇಳುತ್ತೆ ಅಂತ ಹೇಳ್ತಾರೆ ಗುರುಗಳು. ನೇಚರ್ ಲಿಸನ್ಸ್ ಟು ಯು ಅಂತ ಹೇಳ್ತಾರೆ. ಓಕೆನಾ? ಸೊ ಇವತ್ತಿಗೆ ಇದಿಷ್ಟು ಸಾಕು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. ಜೈ ಗುರುದೇವ್, ವೆರಿ ಗ್ರೇಟ್ಫುಲ್.